ನಮ್ಮ ತಾಯಂದಿರಿಗೆ ನಿಜವಾಗ್ಲೂ ಈ ಪ್ರಶ್ನೆ ಕೇಳೋಕ್ಕೂ ಒಂಥರ ಮುಜುಗರ, ಅಸಹ್ಯ ಆಗುತ್ತೆ. ಇಂಥ ವಿಕೃತ ಕಾಮಿಗಳಿಗೆ ಏನು ಶಿಕ್ಷೆ ಕೊಡ್ಬೇಕಮ್ಮ? ಶಿಕ್ಷೆ ಕೊಡಬೇಕು. ಮತ್ತೆ ಹೆಣ್ಮಕ್ಳಿಗೆ ಯಾರಿಗೂ ಆ ಥರ ತೊಂದರೆ ಆಗಬಾರ್ದು. ಒಂಟಿವರೆ ಹೆಣ್ಮಕ್ಳು ತಿರ್ಗಾಡಿದ್ರೆ ಅವ್ರನ್ನ ಅಕ್ಕ ತಂಗಿ ತೀರ ಮಾತಾಡಿಸ್ಬೇಕು. ಈ ಥರ ತೊಂದರೆ ಕೊಡಬಾರ್ದು. ಅವರು ಶಿಕ್ಷೆ ಆಗಬೇಕು. ಅಲ್ಲ, ಇಂಥ ಪದೇ ಇಂಥ ನಡೀತಾನೆ ಇದಾವೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಕೊಲೆ. ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು? ಏನು ಎಚ್ಚೆತ್ಕೊಳ್ಬೇಕು? ಅವರು ಎಚ್ಚರಿಸ್ಬೇಕು. ಅವರು ಮುಂದೆ ತೊಂದರೆ ಆಗ್ದಂಗೆ ಎಚ್ಚರಿಸ್ಕೊಡ್ಬೇಕು ಜನಗಳಿಗೆ. ಅಂಥವ್ರಿಗೆಲ್ಲ ಘೋರ ಶಿಕ್ಷೆ ಆಗಬೇಕು. ಅವ್ರು ಮಾಡುವಂಥದ್ದು ನ್ಯಾಯವಲ್ಲ, ಅಧರ್ಮ. ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ ಅನ್ನೋ ತಿಳ್ಕೊಂಡು ಅಂಥದ್ದೆಲ್ಲ ಮಾಡಬಾರ್ದು. ಅವ್ರ ಅಕ್ಕ ತಂಗಿಯರಿಗೆ ಏನಾದ್ರು ಅಪಪ್ರಚಾರ ಆದರೆ ಎಷ್ಟು ನೋವಾಗುತ್ತೋ ಅವರಿಗೆ, ಅದೇ ಥರ ನೋವು ಅವ್ರ ಮನೆಯವ್ರಿಗೆ, ಹೆಣ್ಮಕ್ಳು ಮನೆಯವ್ರಿಗೆ ಆಗುತ್ತೆ ಅನ್ನೋ ತಿಳ್ಕೊಂಡು ಅಂಥದ್ದೆಲ್ಲ ಡಿಲೀಟ್ ಮಾಡಿ ಕೂಡಲೇ ಯಾವುದಕ್ಕೂ ಮತ್ತೆ ಫಾರ್ವರ್ಡ್ ಮಾಡಬಾರ್ದಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅಂತ ವಿಕೃತ ಕಾಮಿಗಳಿಗೆ ಏನು ಶಿಕ್ಷೆ ಆಗ್ಬೇಕು ಸರ್? ಅದು ಜನಪ್ರತಿನಿಧಿ ಆಗಲಿ ಅಥವಾ ಯಾರೋ ಸಾಮಾನ್ಯ ನಾಗರಿಕನಾಗಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ. ಸೊ ಅಂಥ ವ್ಯಕ್ತಿಗಳಿಗೆ, ಅಂಥ ಕಾಮ ಪಿಚಾಚಿಗಳಿಗೆ ಏನು ಶಿಕ್ಷೆ ಕೊಡಬೇಕು? ಅವರಿಗೆಲ್ಲ IPC ಪ್ರಕಾರ, ರೂಲ್ಸ್ ಪ್ರಕಾರ ಘೋರ ಶಿಕ್ಷೆ ಆಗಬೇಕಂತ ಕೇಳ್ಕೊಳ್ತೇನೆ. ಒಬ್ಬ ಜನಪ್ರತಿನಿಧಿ ಆದರೂ ಆಗಲಿ, ಕಾಮನ್ ಮ್ಯಾನ್ ಆದರೂ ಆಗಲಿ, ಅಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು? ಅದನ್ನು ಶೇರ್ ಮಾಡೋರಾಗಲಿ ಅಥವಾ ಅದನ್ನು ವಿಡಿಯೋ ಶೂಟ್ ಮಾಡಿ ಅದನ್ನು ಹಂಚೋದವ್ರಾಗಲಿ ಏನು ಶಿಕ್ಷೆ ಕೊಡಬೇಕು? ಗಲ್ಲು ಶಿಕ್ಷೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಏನು ಹೇಳೋದಂದರೆ ಇವರೆಲ್ಲ ರಾಜಕಾರಣಕ್ಕೆ ಬರಲೇಬಾರ್ದು, ಅದು ಫಸ್ಟು. ಯಾಕಂದರೆ ಈ ಚೆನ್ನಾಗಿರೋ ರಾಜಕಾರಣನೂ ಹಾಳಾಗೋಗುತ್ತೆ. ಗಲ್ಲು ಶಿಕ್ಷೆ ಕೊಡೋದೇ ಒಳ್ಳೆಯದು. ಯಾಕಂದರೆ ಇನ್ನು ಮಿಕ್ಕಿದವರಾದರೂ ಸ್ವಲ್ಪ ಸರಿಯಾಗಿ ನಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅಲ್ಲಮ್ಮ, ಇವಾಗ ಇವರು JDS BJP ಅಂತೆ, BJP ಕಾಂಗ್ರೆಸ್ ಮೇಲೆ ಹಾಕುತ್ತೆ, ಕಾಂಗ್ರೆಸ್ ಮತ್ತೆ ಇನ್ನು BJP ಮೇಲೆ ಗೋಬೆ ಕುರಿಸುತ್ತೆ. ಬರೀ ಹೆಣ್ಣನ್ನು ಒಂದು ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆನೂ ಜಾರಕಿಹೊಳಿ ಅವ್ರ ಬಗ್ಗೆನೂ ಬಂದಿತ್ತು. ಈಗ ಇವ್ರ ಮೇಲೆ ಬರ್ತಾ ಇದೆ. ನೆಕ್ಸ್ಟು ಕಾಂಗ್ರೆಸ್ನವ್ರು ಯಾರಾದರೂ ಸಿಕ್ಕಿದ್ರೆ ಅವ್ರ ಮೇಲೂ ಬರುತ್ತೆ. ಏನಂದರೆ ಅದೇ, ಒಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷೆ ನಡೆದ್ರೆ ಮಿಕ್ದವರೆಲ್ಲ ಸ್ವಲ್ಪ ಅಲರ್ಟ್ ಆಗ್ತಾರೆ. ಅಮ್ಮ, ನೀವು ಒಬ್ಬರು ಈಗ ತಾಯಿಯಾಗಿ ಈ ಹೆಣ್ಣು ಕುಲಕ್ಕೆ ಈ ರೀತಿ ಏನಾಗಿದೆಯೋ ಅವ್ರಿಗೆ ಒಂದು ಗಟ್ಟಿಯಾದ ಸಂದೇಶವನ್ನು ಕೊಡಿ. ಅಂದರೆ ನೀವು ಭಯಪಡುವಂಥ ಇದು ಇಲ್ಲ, ಅಥವಾ ಹೆಣ್ಣು ಕುಲಕ್ಕೆ, ಈ ನಾಡಿನಲ್ಲಿರುವಂಥ ಹೆಣ್ಣು ಕುಲಕ್ಕೆ ನೀವು ಒಂದು ಗಟ್ಟಿ ಸಂದೇಶ ಕೊಡಿ. ಏನಂದರೆ ಸರ್, ಅದು ನಾವು ಹೆಂಗೆ ಹೇಳೋದಂದರೆ, ಆ ಹೆಂಗಸಿನ ಸ್ಥಿತಿ ಆವಾಗ ಹೆಂಗಿತ್ತೋ ಏನೋ, ನಾವು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಎಲ್ಲರೂ ಅಲರ್ಟ್ ಆಗಿರಬೇಕು ಹೆಂಗಸರು, ಅದನ್ನೇ ಹೇಳೋದು ನಾವು, ಇನ್ನೇನಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ನಾಡಿನಲ್ಲಿ ಆಗ್ತಿದೆ. ಒಂದು ಹೆಣ್ಣಿಗೆ ಬೆಲೆ ಸಿಗ್ತಾ ಇಲ್ಲ. ಆಕೆ ವಿಡಿಯೋಗಳು ಅದು ಇದು ಅಂತ ರಾಜಕಾರಣ ನಡೀತಾ ಇದೆ, ಕೊಲೆಗಳಾಗ್ತಾ ಇದ್ದಾವೆ, ಎಲ್ಲ ಸಾವಿನ ಪ್ರಕರಣಗಳನ್ನು ನೋಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಏನು ಮಾಡಬೇಕು ರಾಜ್ಯ ಸರ್ಕಾರ? ಮತ್ತು ಇಂಥ ಕಾಮ ಪಿಚಾಚಿಗಳಿಗೆ ಏನು ಶಿಕ್ಷೆ ಕೊಡಬೇಕು ನಿಮ್ಮ ಪ್ರಕಾರ? ಎಲ್ಲ ಶಿಕ್ಷೆ ಕೊಡಬೇಕು ಸರ್. ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಒಳ್ಳೆ ಶಿಕ್ಷಣ ಕೊಡಿ. ಏನಿದ್ರೂ ನಮಗೆ ಹೆಣ್ಮಕ್ಳು ಹೊರಗಡೆ ಹೋದರೆ ಬರೋ ಗಂಟೆ ಭಯ ಆಗ್ಬಿಟ್ಟಿದೆ. ಏನು ತುಂಬಾ ತೊಂದರೆ ಇದೆ. ಹೆಣ್ಮಕ್ಳು ಒಬ್ರನ್ನ ಕಳ್ಸೋಕೆ ಕಷ್ಟ ಇದೆ. ಎಲ್ಲ ಏನು ಶಿಕ್ಷೆ ಕೊಟ್ರೂ ಪರವಾಗಿಲ್ಲ ಸರ್. ಕಠಿಣವಾಗಿ ಶಿಕ್ಷೆ ಕೊಡಬೇಕು. ಅಲ್ಲೆಲ್ಲೋ ಶೂಟ್ ಮಾಡಿದ್ರಲ್ಲ, ಆ ಥರ ಕೊಡಬೇಕು. ನಮ್ಮ ಇಂಡಿಯಾದಲ್ಲೇ ಆ ಥರ ಬರಬೇಕು. ನನಗೆ ಅದೇ ವಿಷಯ. ಯಾಕಂದ್ರೆ ನಾನು ಹೆಣ್ಮಕ್ಳು ಎತ್ತಿಲ್ಲ, ಆದ್ರೇನು ನಾನು ಒಂದು ಹೆಣ್ಣೆ. ವಯಸ್ಸು ನೋಡಲ್ಲ ಇವಾಗ. ಅವ್ರಿಗೆ ಇಷ್ಟ ಆಗಿದ್ದೆ ಅಷ್ಟಾಗಿದ್ದೆ, ವಯಸ್ಸಿಲ್ಲ, ಹೆಣ್ಣು ಬೇಕು ಅಂಥವ್ರಿಗೆ ಹಂಗೆ ನಿಲ್ಲಿಸಿ ನನ್ನ ಹತ್ರ ಗನ್ ಕೊಡ್ತೇನೆ, ನಾನೇ ಶೂಟ್ ಮಾಡಿಬಿಡ್ತೀನಿ. ಪೇಪರು ಭಾನುವಾರ ಆ ಪೇಪರ್ ನೋಡಿದ್ರೆ ಮೈ ಕಾಲೆಲ್ಲ ಒಂಥರ ಆಗುತ್ತೆ. ಏನಪ್ಪ ಇದು? ಹೆಣ್ಣಿಗೆ ಸಾವಿನ ಸುದ್ದಿ. ಹೆಣ್ಣಿಗೆ ಬಂದು ದೇವ್ರ ಥರ ಮುಗಿತಾರೆ. ಹೆಣ್ಣಿಗೆ ಇಂಥ ಶಿಕ್ಷೆ, ಅದೇ ದುಷ್ಟಿದ ಬಂದಿದೆ ಅಂತ ಒಂಥರ ಬೇಜಾರಾಗುತ್ತೆ. ನಮ್ಮ ಹೆಣ್ಮಕ್ಳನ್ನ ಮನೆಯಿಂದ ಹೊರಗೆ ಹೋಗಿ ಮನೆಗೆ ಯಾವಾಗ ಬರ್ತಾರೋ ಅನ್ನುವಂಥ ಭಯ, ಆತಂಕನೇ ಇವಾಗ ಸೃಷ್ಟಿ ಆಗ್ಬಿಟ್ಟಿದೆ. ನಾನು ವಯಸ್ಸಿಗೂ ನಾನು ಆಚೆ ಹೋದ್ರೆ ಹಿಂಗೆ ಇಟ್ಕೊಂಡು ಒಂದೊಂದು ಮಗು ನೋಡಿ ನಮ್ಮ ಮಗು ತರ ತಾನೆ ಸರ್ ಅವರು. ತಾಯಿ ಹೃದಯನೇ ಅಂತದಮ್ಮ. ಅದು ಯಾರದೇ ಮಗಳಾಗಿರ್ಲಿ, ಅದು ತಾಯಿಗೆ ಮಗಳೇನೆ. ಅವಳಿಗೆ ಏನೇ ಅದು ಸ್ವಲ್ಪ ನೋವಾದ್ರೂ ನಮ್ಗೆ ಸಂಕಟ ಆಗುತ್ತೆ, ಮನೆ ಮಗಳಾಗ್ಲಿ ಅಥವಾ ಹೊರಗಡೆದವ್ರಾಗ್ಲಿ ಅಲ್ವಾ. ಅಂತವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡಿ. ಏನು ಶಿಕ್ಷೆ ಕೊಟ್ರೇನು ಪರವಾಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.